ನಮಸ್ಕಾರ ಫ್ರೆಂಡ್ಸ್, ನಾವು ಇವಾಗ ಗೋವಾದಿಂದ ಕೋಲ್ಹಾಪುರಕ್ಕೆ ಹೊರಟಿದ್ದೀವಿ. ಅದು 237 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ 5.5 hours ಜರ್ನಿ ಇದೆ. ಸೊ ಹಾಗಾಗಿ ನಾವು ಅಲ್ಲಿ ಆಟ ಆಡ್ಕೊಂಡು ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ವ್ಯೂ ಅದನ್ನೆಲ್ಲ ನೋಡ್ಕೊಂಡು ಹೋಗುವಷ್ಟೊತ್ತಿಗೆ ನಮಗೆ ಸಂಜೆನೇ ಆಗೋಗಿತ್ತು. ಸೊ ಹಾಗಾಗಿ ನಾವು ಕೋಲ್ಹಾಪುರಕ್ಕೆ ಆಲ್ಮೋಸ್ಟ್ ರಾತ್ರಿನೇ ತಲುಪಿದ್ದು. ಸೊ ಹಾಗಾಗಿ ನಾವು ಗೂಗಲ್ ಮ್ಯಾಪನ್ನು ಹಾಕೊಂಡೇ ಹೋಗ್ತಾ ಇದ್ದಿದ್ದು ಎಲ್ಲ ಕಡೆನೂ. ಸೊ ಇಲ್ಲಿ ಗೋವಾದಿಂದ ಹೋಗ್ಬೇಕಾದ್ರೆ ನಮ್ಗೇನಾಯ್ತು, ರೋಡ್ವೇನಲ್ಲಿ ಹೈವೇ ಹಾಗೆ ಆಮೇಲೆ ಘಾಟ್ ಸೆಕ್ಷನ್ ಇತ್ತು. ಸೊ ಹಾಗಾಗಿ ಹೋಗ್ಬೇಕಾದ್ರೆ ನಮಗೆ ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ನಾವು ಹೈವೇ ಬಿಟ್ಟು ಘಾಟ್ ಸೆಕ್ಷನ್ಗೆ ಟರ್ನ್ ತಗೊಂಡ್ಬಿಟ್ವಿ. ಸೊ ಹಾಗಾಗಿ ನಮ್ಮದು ಟ್ರಾವೆಲ್ ಪೂರ್ತಿ ಘಾಟ್ ಸೆಕ್ಷನಲ್ಲೇ ಆಗಿದ್ದು. ಎಲ್ಲಿಂದ ಗೋವಾದಿಂದ ಕೋಲ್ಹಾಪುರಕ್ಕೆ ಹೋಗ್ಬೇಕಾದ್ರೆ ಆ ಘಾಟ್ ಸೆಕ್ಷನ್ನಲ್ಲಿ ಫುಲ್ ಒಂದು ಲೈಟ್ ಕೂಡ ಇರಲಿಲ್ಲ. ಹಾಗೆ ತುಂಬ ಲೋನ್ಲಿ ಆಗಿತ್ತು. ಒಂದು ಸ್ವಲ್ಪ ಭಯ ಕೂಡ ಆಗಿತ್ತು, ಯಾಕಂದರೆ ಒಂದು ಲೈಟು ಇಲ್ಲ ಅಲ್ಲಿ. ನಮ್ಮ ಕಾರಿನ ಹೆಡ್ ಲೈಟಲ್ಲೇ ನಾವು ಅದನ್ನ ರೋಡ್ನ ನೋಡಬೇಕಾಗಿತ್ತು, ಅಷ್ಟು ಕತ್ಲಾಗಿತ್ತು. ಸೊ ಹಾಗಾಗಿ ನಾವು ಏನೇ ಗೂಗಲ್ ಮ್ಯಾಪ್ ನೋಡಿದ್ರು ಕೂಡ ಯಾರಿಗಾದ್ರೂ ಒಂದು ಕನ್ಫರ್ಮೇಷನ್ನ ನಾವು ತಗೋಬೇಕಾಗುತ್ತೆ, ಆವಾಗ ಅದು ಈಸಿ ಆಗುತ್ತೆ ಜರ್ನಿನಲ್ಲಿ. ಸೊ ಹಾಗಾಗಿ ಫ್ರೆಂಡ್ಸ್, ನಾವು ಕೋಲ್ಹಾಪುರಕ್ಕೆ ಫುಲ್ಲು ಘಾಟ್ ಸೆಕ್ಷನಲ್ಲೇ ಹೋಗಿದ್ದು. ಸೊ ಹಾಗಾಗಿ ಅಲ್ಲಲ್ಲಿ ನಮಗೆ ಹಳ್ಳಿಗಳು ಸಿಗ್ತಾ ಇತ್ತು. ಹಳ್ಳಿ ಸಿಕ್ಕಿದಾಗ ನಮಗೆ ಖುಷಿ ಆಗ್ತಾ ಇತ್ತಪ್ಪ, ಮನುಷ್ಯರು ಸಿಕ್ಕಿದ್ರಲ್ಲ ಅಂತ. ಇಲ್ಲಾಂದ್ರೆ ಅಕ್ಕಪಕ್ಕದಲ್ಲಿ ಏನಿದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ, ಯಾಕಂದರೆ ಫುಲ್ಲು ಕತ್ಲಿತ್ತು. ಬರೀ ಹೆಡ್ಲೈಟ್ಸಲ್ಲಿ ಮಾತ್ರ ರೋಡ್ ಕಾಣ್ತಾ ಇತ್ತು. ಅದೇ ರೋಡನ್ನು ನೋಡ್ಕೊಂಡು ನಾವು ಬಂದಿದ್ದು. ಸೊ ಹಾಗಾಗಿ ನೋಡಿ, ಇಲ್ಲೊಂದು ಹಳ್ಳಿ ಸಿಕ್ಕಿದೆ ನಮಗೆ. ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಗಾಡಿ ಸಿಕ್ಕಿದ್ರೆ ಸಾಕನ್ಸ್ಬಿಟ್ಟಿತ್ತು, ಯಾಕಂದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ಅಂತ, ಅಷ್ಟು ಭಯ ಆಗೋಗಿತ್ತು. ಸೊ ಆದ್ರೂ ಕೂಡ ಲಕ್ಷ್ಮಿಯ ಕೃಪೆಯಿಂದ ನಮಗೆ ಒಂದು ಆರಾಮಾಗೆ ಹೋದ್ವಿ. ಏನು ಕಷ್ಟ ಆಗಿಲ್ಲ, ಬಟ್ ಒಂದು ಸ್ವಲ್ಪ ಭಯ ಅಂತೂ ಆಗಿತ್ತು. ಯಾಕಂದ್ರೆ ರೋಡಲ್ಲಿ ಏನು ಕಾಣ್ತಾ ಇರಲಿಲ್ಲ. ನಮ್ಮ ಕಾರಿನ ಹೆಡ್ಲೈಟ್ಸಲ್ಲಿ ಮಾತ್ರನೇ ಆ ರೋಡ್ ಕಾಣ್ತಾ ಇದ್ದಿದ್ದು. ಸೊ ಅಲ್ಲಿ ಓಡಾಡೋ ಜನರು ಕೂಡ ಕಾಣ್ತಾ ಇರಲಿಲ್ಲ. ಆ ಕತ್ಲಲ್ಲಿ ಕೆಲವರು ಓಡಾಡ್ತಾನೂ ಇದ್ರು, ಬಟ್ ಅದು ಹೆಂಗೆ ಓಡಾಡ್ತಾ ಇದ್ರು, ಒಂದು ಟಾರ್ಚ್ ಕೂಡ ಇಲ್ಲದೆ ಹಾಗೆ ಓಡಾಡ್ಕೊಂಡಿದ್ರು ಅವರು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಶುಗರ್ ಕೇನ್ದು ಟ್ರಕ್ಗಳು ಸಿಕ್ತು. ಸುಮಾರು ಶುಗರ್ ಕೇನ್ ಅಂದರೆ ಕಬ್ಬು ಅದನ್ನ ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಶುಗರ್ ಮಿಲ್ ಇರೋದ್ರಿಂದ ಇದನ್ನೆಲ್ಲ ರಾತ್ರಿ ಹೊತ್ತೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರು. ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿ ಆಗಿರೋದ್ರಿಂದ ಡೇ ಟೈಮ್ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ವಂತೆ. ಸೊ ಹಾಗಾಗಿ ನೈಟಲ್ಲೇ ಅವ್ರು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ತಾ ಇದ್ರು. ಇದು ಶುಗರ್ ಮಿಲ್ಲ ನಾವು ಹೋಗ್ಬೇಕಾದ್ರೆ ದಾರಿನಲ್ಲಿ ಸಿಕ್ಕಿದ್ದು. ಸೊ ನಾವು ಕೋಲ್ಹಾಪುರಕ್ಕೆ 11:15 ಅಷ್ಟೊತ್ತಿಗೆ ತಲುಪಿದ್ವಿ ನಾವು. ಸೊ ಇದು ರೂಮು ರಂಜನ್ ಡಿಲಕ್ಸ್ ಅಂತ. ತುಂಬ ಚೆನ್ನಾಗಿತ್ತು, ರೂಮ್ ಕೂಡ ಚೆನ್ನಾಗಿತ್ತು. ಒಂದು ಸ್ವಲ್ಪ ಚೀಪ್ ಅನಿಸ್ತು, 1600 ಪರ್ ಡೇಗೆ ಇತ್ತು. ಬೆಳಿಗ್ಗೆನೆ ಎದ್ದು ನಾವು 7 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಕೋಲ್ಹಾಪುರ ಮಹಾಲಕ್ಷ್ಮಿನ ದೇವಸ್ಥಾನಕ್ಕೆ ಹೊರಟ್ವಿ. ಯಾಕಂದ್ರೆ ತುಂಬ ಇನ್ನು ಲೇಟ್ ಆಗ್ತಿದ್ದಂಗೆ ನಮಗೆ ರಶ್ ಆಗೋಗುತ್ತೆ ಅಂತ ನಾವು ಒಂದು ಸ್ವಲ್ಪ ಬೇಗನೆ ಎದ್ದು ರೆಡಿಯಾಗಿ ಹೊರಟ್ವಿ. ನೋಡಿ, ಇನ್ನೂ ಅಂಗಡಿಗಳೆಲ್ಲ ಕ್ಲೋಸ್ ಇದೆ, ಯಾಕಂದ್ರೆ ಇನ್ನು 7 ಗಂಟೆ ಆಗಿರೋದ್ರಿಂದ ಎಲ್ಲ ಕ್ಲೋಸೇ ಇತ್ತು. ನೋಡಿ, ಇದು ಕೋಲ್ಹಾಪುರ. ಎಲ್ಲ ಹಳೆ ಬಿಲ್ಡಿಂಗ್ ಇದೆ. ಶಿವಾಜಿ ಕಾಲದ್ದು ಕೆಲವು ಬಿಲ್ಡಿಂಗ್ಸ್ ಕೂಡ ಇದೆ, ಹಳೆಯ ಕಾಲದ್ದು, ಹಳೆಯ ಪ್ಯಾಟರ್ನ್ ಅಲ್ಲಿ ಇದೆ. ಹಳೆಯ ಬಿಲ್ಡಿಂಗ್ಗಳು, ಶಿವಾಜಿ ಮಹಾರಾಜರ ಹಳೆಯ ಕಾಲದ ಬಿಲ್ಡಿಂಗ್ಗಳು. कोल्हापुर मराठी असं शिवाजी महाराजाचं असतं. ನೋಡಿ, ಎಷ್ಟು ಹಳೆಯ ಬಿಲ್ಡಿಂಗ್ ಇದೆ. ओ शिवाजी महाराज की जय, जय शिवाजी महाराज. बस स्टैंड, तो छत्रपति शिवाजी महाराज की जय. ಫ್ರೆಂಡ್ಸ್
ಗೋವಾದಿಂದ ಕೋಲ್ಹಾಪುರಕ್ಕೆ ಬಂದಿದ್ದೀವಿ. ಕೋಲ್ಹಾಪುರ ಮಹಾಲಕ್ಷ್ಮಿನ ನೋಡಕ್ ಬಂದಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಎಂಟ್ರೆನ್ಸ್ ತುಂಬಾ ಹಳೆದು, ಶಿವಾಜಿ ಕಾಲದ್ದು ಇದು ಕಟ್ಟಿರುವಂತದ್ದು. ಸೊ ಹಾಗಾಗಿ ಬನ್ನಿ ದೇವಸ್ಥಾನ ಕೋಲ್ಹಾಪುರ ಮಹಾಲಕ್ಷ್ಮಿನ ನೋಡೋಣ, ಆಶೀರ್ವಾದನ ಪಡ್ಕೊಳ್ಳೋಣ. ಬನ್ನಿ. ಫ್ರೆಂಡ್ಸ್, ಇದು ಎಂಟ್ರೆನ್ಸ್, ತುಂಬಾ ದೊಡ್ಡದಾಗಿರುವಂತ ಎಂಟ್ರೆನ್ಸ್. ಹಳೇ ಕಾಲದ್ದು, ಶಿವಾಜಿ ಕಟ್ಟಿಸಿದ್ದಂತೆ. ಅವ್ರ ತಾಯಿಗೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿಸಿ ಕೊಟ್ಟಿದ್ರಂತೆ. ತುಂಬಾ ಹಳೆ ದೇವಸ್ಥಾನ. ನೋಡಿದ ತಕ್ಷಣ ತುಂಬಾನೇ ಖುಷಿ ಕೂಡ ಆಗುತ್ತೆ, ಯಾಕಂದ್ರೆ ಒಂಥರ ಹಳೆಯ ಪ್ಯಾಟರ್ನ್ ಅಲ್ಲಿ ಇದೆ. ತುಂಬಾ ವಿಶಾಲವಾಗಿರುವಂತ ದೇವಸ್ಥಾನ. ಒಳಗೆಲ್ಲ ಕೆತ್ತನೆ ಕೆಲಸಗಳು ತುಂಬಾನೇ ಚೆನ್ನಾಗಿದೆ. ಹಾಗೆ ದೇವಿ ಕೂಡ ಅಷ್ಟೇ, ತುಂಬಾ ದೊಡ್ಡದಾಗಿಲ್ಲ ದೇವಿ, ಪುಟ್ಟದಾಗಿದೆ, ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇದು ಎಂಟ್ರೆನ್ಸ್. ನಾವ್ ಇಲ್ಲಿಂದ ಎಂಟ್ರೆನ್ಸ್ ಎಂಟರ್ ಆಗಿ ಈ ಕಡೆ ರೈಟ್ ಸೈಡ್ ಹೋದ್ರೆ ದೇವಸ್ಥಾನ ಸಿಗುತ್ತೆ. 4 ಗೋಪುರ ಇದೆ. ತುಂಬಾ ನಾವು ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಈ ಕ್ಯೂ ಅಲ್ಲಿ ಹೆಂಗಪ್ಪ ಹೋಗೋದಂದ್ರೆ ಅಷ್ಟೇ ಬೇಗ ಮೂವ್ ಕೂಡ ಆಗ್ತಾ ಇತ್ತು. ಇಲ್ಲಿ ನೀವು ಒಳಗೆ ಹೋಗ್ತಿದ್ದಂಗೆ ಎಲ್ಲಾ ಹೆಂಗಸರು ಗಂಡಸರಿಗೆ ಸಪರೇಟ್ ಆಗುತ್ತೆ ಲೈನು. ಎಲ್ಲ ಹೆಂಗಸರೆಲ್ಲ ಒಂದ್ ಲೈನಲ್ಲಿ ಹೋಗ್ತಾರೆ, ಗಂಡಸರೆಲ್ಲ ಒಂದ್ ಲೈನಲ್ಲಿ ಹೋಗ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ ನೀವು ಪೂಜೆ ದೇವ್ರ ನೋಡ್ಬೇಕಾದ್ರೆ ಮಾತ್ರ, ದೇವ್ರು ಕೂಡ ನೋಡ್ಬಿಟ್ಟು ನೀವು ಈ ಕಡೆ ಬರ್ಬೇಕಾದ್ರೆ ಮಾತ್ರ ನೀವು ಮತ್ತೆ ನಿಮ್ ಫ್ಯಾಮಿಲಿನ ಮೀಟ್ ಮಾಡ್ಬೋದು ಅಷ್ಟೇ. ಒಳಗಡೆ ಗರ್ಭಗುಡಿ ಚಿಕ್ಕದಾಗಿ ಇದೆ, ಯಾಕಂದ್ರೆ ದೇವಿ ಕೂಡ ತುಂಬಾನೇ ಚಿಕ್ಕದಾಗಿದೆ, ತುಂಬಾ ದೊಡ್ಡದಾಗಿಲ್ಲ ದೇವಿ, ಚಿಕ್ಕದಾಗಿದೆ. ಆಮೇಲೆ ಅಲ್ಲಿ ಉಡಿಸುವಂತ ಸೀರೆ ಪ್ಯಾಟರ್ನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ, ನಿಮಗೆ ಪ್ರಸಾದ ಕೂಡ ಕೊಡ್ತಿದ್ರು. ಹಾಗೆ ಅಲ್ಲಿ ಪೂಜಾರಿ ಒಂದು ಹಾರ ಹಾಗೆ ಒಂದು ತೆಂಗಿನಕಾಯಿನ ಪ್ರಸಾದವಾಗಿ ಕೊಟ್ರು. ಅದನ್ನೆಲ್ಲ ತಗೊಂಡು ಆಶೀರ್ವಾದನ ಪಡ್ಕೊಂಡು ನಾವು ದೇವಸ್ಥಾನದಿಂದ ಹೊರಟ್ವಿ. ಅಲ್ಲೆಲ್ಲ ಫ್ರೆಂಡ್ಸ್ ನೋಡಿ, ಈ ತರ ತೆಂಗಿನಕಾಯಿ, ತಾಳಿ, ಆಮೇಲೆ ಒಂದು ಸೀರೆ, ಇದನ್ನೆಲ್ಲ ಇಟ್ಟು ಕೊಡ್ತಾರೆ. ಪ್ರತಿಯೊಬ್ರು ಅಲ್ಲಿ ತಗೊಂಡೋಗೋರೆಲ್ಲ ಹೀಗೆ ತಗೊಂಡು ಹೋಗ್ತಿದ್ರು ಪೂಜೆನ. ಅಲ್ಲಿ ಮೇನ್ ಆಗಿ ಸೀರೆನ ಕೊಡ್ತಾರಂತೆ. ಒಂದು ½ ಒಂದೊಂದ್ಸತಿ ಸೀರೆನ ಚೇಂಜ್ ಮಾಡಿ ದೇವ್ರಿಗೆ ಉಡಿಸ್ತಾರಂತೆ. ಸೊ ಹಾಗಾಗಿ ಅಲ್ಲಿ ಬಂದಿರೋರೆಲ್ಲ ಸೀರೆನ ಕೊಡ್ತಾ ಇದ್ರು. ಆಮೇಲೆ ಈ ತಾಳಿ ಕೂಡ ಅದ್ರ ಜೊತೆ ಕೊಡ್ತಿದ್ರು.
ಬೇಲೂರು ಮಹಾಲಕ್ಷ್ಮಿ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದೀವಿ ವಾಪಸ್. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಸೊ ಫ್ರೆಂಡ್ಸ್, ನಾವು ಲಂಚ್ ಮಾಡಿಕೊಂಡೆ ಆಮೇಲೆ ಹೋಗೋಣ ಅಂದ್ಕೊಂಡು ಇದೆ ರೆಸ್ಟೋರೆಂಟಿಗೆ ಬಂದ್ವಿ. ತುಂಬ ಫೇಮಸ್ ಆಗಿರುವಂಥ ರೆಸ್ಟೋರೆಂಟ್, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಊಟ. ಇದು ಪಟಾಲಾಚ ವಾಡ ಅಂತ, ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ಅಲ್ಲಿ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಇದು ಈ ಹೋಟ್ಲಲ್ಲಿ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಒಂದು ಟ್ರೆಡಿಷ್ನಲ್ ಲುಕ್ ಕೊಟ್ಟಿದ್ದಾರೆ ಈ ಹೋಟೆಲಲ್ಲಿ. ಸೊ ಫ್ರೆಂಡ್ಸ್, ಇವಾಗ ಕೊಲ್ಹಾಪುರದಿಂದ ನಾವು ಪುಣೆಗೆ ಹೊರಟಿದ್ದೀವಿ. ಕೊಲ್ಹಾಪುರದ ಮಹಾಲಕ್ಷ್ಮಿ ನೋಡಿದ್ವಿ, ಆಶೀರ್ವಾದ ಪಡ್ಕೊಂಡು ಇವಾಗ ನಾವು ಪುಣೆಗೆ ಹೊರಟಿದ್ದೀವಿ. ಆನ್ ದಿ ವೇ ನಾವು ಸಜ್ಜನ್ಗಢಗೂ ಹೋಗ್ತಾ ಇದೀವಿ, ಅಲ್ಲಿಂದ ಪುಣೆಗೆ. ಥ್ಯಾಂಕ್ ಯು, ಬಾಯ್. ಸೊ ಫ್ರೆಂಡ್ಸ್, ನಾವು ಕೊಲ್ಹಾಪುರದಿಂದ ಸಜ್ಜನ್ಗಢಗೆ ಹೋದ್ವಿ. ನಾವು ಪುಣೆಗೆ ಹೋಗ್ಬೇಕಾಗಿತ್ತು. ಸೊ ಆನ್ ದ ವೇ ಸಜ್ಜನ್ಗಢ ಇರೋದ್ರಿಂದ ಮೊದಲು ಅಲ್ಲಿ ಮೀಟ್ ಮಾಡ್ಬಿಟ್ಟು ಆಮೇಲೆ ಪುಣೆಗೆ ಹೋಗೋಣ ಅಂದ್ಬಿಟ್ಟು
ನಾವು ಕೋಲ್ಹಾಪುರದಿಂದ ಸಜ್ಜನ್ಗಢ ಹೋದ್ವಿ. ಅದು 132 ಕಿಲೋಮೀಟರ್ಸ್, 3 ಅವರ್ಸ್ ಜರ್ನಿ. ಸೊ ಹಾಗಾಗಿ ನಾವು ಸಜ್ಜನ್ಗಢಲ್ಲಿ ಸಮರ್ಥ ರಾಮದಾಸ್ ಸ್ವಾಮಿ ಅವರ ಆಶ್ರಮಕ್ಕೆ ಹೋದ್ವಿ. ಫ್ರೆಂಡ್ಸ್, ಸಜ್ಜನ್ಗಢ ಸಮರ್ಥ ರಾಮದಾಸ್ ಅವ್ರ ಆಶ್ರಮಕ್ಕೆ ಬಂದಿದ್ದೀವಿ. ಇಷ್ಟೊಂದು ಬೆಟ್ಟ ಮೇಲಿದೆ ಈ ಆಶ್ರಮ. ಸುಮಾರು ಮೆಟ್ಲುಗಳು ಹತ್ಕೊಂಡು ಬರಬೇಕು. ಸಜ್ಜನ್ಗಢದಿಂದ ಒಂದು 12-13 ಕಿಲೋಮೀಟರ್ ಒಳಗೆ ಬರಬೇಕು. ಅಲ್ಲಿ ಈ ಆಶ್ರಮ ಇದೆ. ಶಿವಾಜಿ ಅವರ ಗುರುಗಳಾಗಿರುವಂತ ಸಮರ್ಥ ರಾಮದಾಸ್ ಸ್ವಾಮಿ ಅವರ ಆಶ್ರಮ. ಬನ್ನಿ ನೋಡೋಣ. ಸಮರ್ಥ ರಾಮದಾಸ್ ಅವರ ಆಶ್ರಮ ತುಂಬಾನೇ ಚೆನ್ನಾಗಿದೆ. ಹಾಗೆ ಅಲ್ಲಿ ಪ್ರಶಾಂತವಾಗಿರುವಂತ ಆಶ್ರಮ ಇದು. ಅಂದ್ರೆ ಅಲ್ಲಿ ಸಮರ್ಥ ರಾಮದಾಸ್ ಅವರ ಸಮಾಧಿ ಇದೆ. ಆ ಸಮಾಧಿನೇ ಮೇನ್ ಆಗಿ ಅಲ್ಲಿ ನಮಸ್ಕಾರ ಮಾಡುವಂಥದ್ದು. ಆ ಆಶ್ರಮದಲ್ಲಿ ಕೆಲವು ಕೋಣೆಗಳಿದೆ, ಅಂದ್ರೆ ರೂಮ್ಸ್ಗಳಿದೆ. ಅಲ್ಲಿ ನೀವು ಬೇಕಾದ್ರೆ ಅಲ್ಲೇ ಇರ್ಬೋದು. ಆಮೇಲೆ ಊಟ ಎಲ್ಲ ಅಲ್ಲೇ ಮಾಡ್ಕೋಬಹುದು. ಆಮೇಲೆ ಅಲ್ಲಿ ಶಿಷ್ಯರು ಕೂಡ ಇರ್ತಾರೆ. ಒಂದು ಸಣ್ಣ ಸಣ್ಣ ಮಕ್ಕಳು ಅಲ್ಲೇ ಓದ್ತಾ ಇರೋವಂಥ ಮಕ್ಕಳು. ಅಲ್ಲಿ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಪ್ರವಚನ ಎಲ್ಲ ನಡೆಯುತ್ತೆ. ಆಮೇಲೆ ಕೀರ್ತನೆ ಅದೆಲ್ಲ ನಡೀತಾ ಇರುತ್ತೆ. ಭಜನೆ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಕೂಡ ನೀವು ನೈಟ್ ಇದ್ದು ಬೆಳಗ್ಗೆ ಬರ್ಬೋದು. ತುಂಬಾನೇ ಪ್ರಶಾಂತವಾಗಿರುವಂಥ ಸ್ಥಳ ಇದು ಸಜ್ಜನ್ಗಢ. ಆಮೇಲೆ ಅಲ್ಲಿ ಸುತ್ತಲೂ ಕೂಡ ಒಂದು ನೇಸರ ಅಂತೂ ತುಂಬಾನೇ ಚೆನ್ನಾಗಿದೆ. ನ್ಯಾಚುರಲ್ ಬ್ಯೂಟಿ ಇದೆ. ಏನು ಹೇಳೋದು, ಆ ನೇಚರ್ನ ನೋಡಿದಾಗ ನೀವು ಹಾಗೆ ನಿಂತು ಬಿಡ್ತೀರಾ ಆ ಸೌಂದರ್ಯನ ನೋಡಿ. ಅಷ್ಟು ಚೆನ್ನಾಗಿದೆ ಆ ನೇಚರು. ಅಲ್ಲಿ ನದಿ, ಆ ಸನ್ಸೆಟ್ಟು, ಆ ನೇಚರ್ ಲವರ್ಸ್ಗಂತೂ ತುಂಬ ಇಷ್ಟವಾಗುವಂಥ ಜಾಗ ಇದು. ತುಂಬಾನೇ ಚೆನ್ನಾಗಿದೆ ಈ ಜಾಗ.
लेके उड़ा चला जाए रे, जहाँ नहीं जाना था ये वही चला हाय रे। उम्र का ये ताना बाना समझ न पाए रे, जुबान पे जो मोह माया नमक लगाए रे। के देखे न भाली न जाने न गाए रे, दिशाहारा केमन बोका मुंटा रे। करे किले सारे भेद जाए दीवारे, प्रेम कोई सीध लागे। अगर मगर बारी बारी जिया को यूं उछाले, जिया नहीं गेंद लागे। फतेह करे किले सारे भेद जाए दीवारे, प्रेम कोई सीध लागे। अगर मगर बारी बारी जिया को यूं उछाले, जिया नहीं गेंद लागे। माटी को यूं चंदन सा माथे पे सजाए रे, सुबह पे जो मोह माया नमक लगाए रे। के देखे न भाले न जाने न गाए रे, दिशाहारा केमन बोका मुंटा रे। যদি তোর ডাক শুনে কেউ না হাসে তবে একলা চলো রে। যদি তোর ডাক শুনে কেউ না হাসে তবে একলা চলো রে। একলা চলো একলা চলো একলা চলো একলা চলো রে। একলা চলো একলা চলো একলা চলো একলা চলো রে। যদি তোর ডাক শুনে কেউ না হাসে তবে একলা চলো রে। যদি তোর ডাক শুনে কেউ না হাসে তবে একলা চলো। 1989 ಇಸ್ವಿನ 90ನೇ ಇಸ್ವಿಯಲ್ಲೂ ನಾವು ಇಲ್ಲಿ ನಮ್ಮ ಕಜಿನ್ಸ್ ಜೊತೆಗೆ ಬಂದಿದ್ವಿ. ಇಲ್ಲಿ ಉಳಿದಿದ್ವಿ, ಇಲ್ಲಿ ಊಟ ಮಾಡಿದ್ವಿ, ಬೆಳಗ್ಗೆ ತಿಂಡಿ ತಿಂದಿದ್ವಿ. ಸಿಂಹೇಶ್ವರಾನಂದ ಸ್ವಾಮಿಯ ಭಜನೆ ಕೇಳಿಸ್ಕೊಂಡು ಆಶೀರ್ವಾದ ಪಡೆದು ಕೊಟ್ಟಿದ್ವಿ. ಇಳಿಬೇಕಾದ್ರೆ ಫುಲ್ ಕತ್ಲಾಗೋಗಿತ್ತು. ಇವಾಗಾದ್ರೆ 6:30 ಆಗಿದೆ. ಬಟ್ ನಮ್ ಜೊತೆಗೆ ಬಂದಿದ್ದು ಅದು ನೋಡಿ ಆ ಕತ್ತೆ ನಮ್ ಜೊತೆಗೇ ಬಂತು. ಆ ಕತ್ತೆ ಫುಲ್ ಇಲ್ಲಿವರೆಗೂ ಬಂತು. ಫುಲ್ ಎಳ್ದಿದೀವಿ ಇವಾಗ. ನಮ್ಗೆ ಫುಲ್ ಕಂಪನಿ ಕೊಟ್ಟಿದ್ದು ಕತ್ತೆ. ಫುಲ್ ಕತ್ಲಿದೆ ಅಂದ್ರೆ ಅಲ್ಲ ಲೈಟ್ ಹಾಕಿದ್ದಾರೆ, ಬಟ್ ಲೋನ್ಲಿ ಪ್ಲೇಸ್. ಈ ಕತ್ತೆ ನಮಗ್ ಜೊತೆಗೆ ಬಂದಿದ್ದು. ಕತ್ತೆಗೆ ಜೈ, ಕತ್ತೆಗೆ ಜೈ. ನಮ್ ಸೇಫ್ಟಿಯಾಗಿ ಕರ್ಕೊಂಡ್ ಬಂದಿದ್ದು. ಹೇಳಿ ನೋಡಿ, ನೀವು ಹಾಯ್ ಹೇಳಿ. ಹೆಂಗಿದೆ ಹೇಳಿ ಕತ್ತೆ ಜೊತೆ ಎಕ್ಸ್ಪೀರಿಯನ್ಸ್? ಕತ್ತೆ ಜೊತೆ ವಿಚಿತ್ರ ಆದ್ರೂ ಸತ್ಯ. ಸ್ಟೆಪ್ಸ್ ಐಕಲ್ಲ. ಫ್ರೆಂಡ್ಸ್, ಬಿಲ್ವಾಂಡಿ ದರ್ಬಾರ್ ರೆಸ್ಟೋರೆಂಟ್ ಹೋಟೆಲ್ಗೆ ಬಂದಿದ್ದೀವಿ ನೈಟ್ ಡಿನ್ನರ್ಗೆ. ನೋಡಿ ಎಷ್ಟು ಫ್ಯಾನ್ಸಿ ಆಗಿದೆ ಇದು. ತುಂಬ ಗ್ರ್ಯಾಂಡ್ ಆಗಿದೆ ಈ ಹೋಟ್ಲು. ಎಷ್ಟು ಚೆನ್ನಾಗಿದೆ. ಇವನು ನೋಡಿ ಹೆಂಗೆ ಕಾಣ್ತಾ ಇದ್ದಾನೆ. ಇವನು ಎಲ್ಲಿ ಸಿಗುತ್ತೋ ಇಂಥ ಹೋಟ್ಲುಗಳು ಗೊತ್ತಿಲ್ಲ. ಇಂಥ ದೊಡ್ಡ ದೊಡ್ಡ ಗ್ರ್ಯಾಂಡ್ ಆಗಿರೋ ಹೋಟ್ಲು ಕರ್ಕೊಂಡ್ ಬರ್ತಾನೆ. ಎಷ್ಟು ಫ್ಯಾನ್ಸಿ ಆಗಿದೆ.
ಇವಾಗ ಹೋಟೆಲ್ ಮಾಳ್ವದೆ ಹೋಟೆಲ್ಸ್ ಅಲ್ಲಿ ಕರ್ಕೊಂಡಿದ್ದೀವಿ.